ನಮಸ್ಕಾರ ಸ್ನೇಹಿತರೆ. ಅದು 1912 ಅಂದರೆ ಮೊದಲ ಪ್ರಪಂಚ ಯುದ್ಧ ಶುರುವಾಗೋಕೆ 2 ವರ್ಷಗಳ ಮುಂಚೆ. ಈ ಸಮಯದಲ್ಲಿ ವೈಟ್ ಸ್ಟಾರ್ ಲೈನ್ ಕಂಪ್ನಿಯವರು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡವಾದ ವಿಶಾಲವಾದ ಬೆಲೆ ಬಾಳುವ ಹಡಗನ್ನು ತಯಾರಿಸ್ತಾರೆ. ಈ ಹಡಗಿನ ಮೊದಲ ಪ್ರಯಾಣ 1912 ಏಪ್ರಿಲ್ 10 ಇಂಗ್ಲೆಂಡ್ನ ಸೌತಾಂಪ್ಟನ್ನಿಂದ ಅಮೆರಿಕದ ನ್ಯೂಯಾರ್ಕ್ವರೆಗೆ ಪ್ರಾರಂಭವಾಗುವ ಹಾಗೆ ಪ್ರಕಟಿಸ್ತಾರೆ. ಇದರಿಂದ ಪ್ರಜೆಗಳಲ್ಲಿ ಊಹಿಸಲಾಗದ ಆಸಕ್ತಿ, ಸಂತೋಷ ಹೆಚ್ಚಾಗುತ್ತದೆ. ಯಾಕಂದರೆ ಅದು ಕೇವಲ ಹಡಗು ಮಾತ್ರ ಅಲ್ಲ ಸ್ನೇಹಿತರೆ, ನೀರಿನ ಮೇಲೆ ಹೋಗುವ ಐಷಾರಾಮಿಯಾದ ಎಷ್ಟೋ ಅಂತಸ್ತುಗಳನ್ನು ಹೊಂದಿರುವ ಒಂದು ಮಹಾ ಕಟ್ಟಡ, ಅದೇ ಟೈಟಾನಿಕ್. ಸೊ ಕಂಪ್ನಿಯವರು ಟೈಟಾನಿಕ್ ಶಿಪ್ನಲ್ಲಿ ಪ್ರಯಾಣಿಸಲು ಖರೀದಿಸಬೇಕಾದ ಟಿಕೆಟ್ ಪ್ರೈಸ್ಗಳನ್ನು ಬಿಡುಗಡೆ ಮಾಡುತ್ತಾರೆ. ಫಸ್ಟ್ ಕ್ಲಾಸ್ನಲ್ಲಿ ಸಪರೇಟ್ ಲಕ್ಸುರಿ ರೂಮ್ಗಳಲ್ಲಿ ಪ್ರಯಾಣಿಸಬೇಕು ಅಂದುಕೊಂಡ್ರೆ ಟಿಕೆಟ್ನ ಕಾಸ್ಟ್ £870 ಅಥವಾ $4,350. ಅಂದರೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಆಗಿನ ಕರೆನ್ಸಿ ಮತ್ತು ಈಗಿನ ಕರೆನ್ಸಿಯ ಬೆಲೆಯನ್ನು ಬೇರೆ ಬೇರೆ ಆಗಿರುತ್ತದಲ್ಲ, ಹಾಗಾಗಿ ಆಗಿನ ಬೆಲೆಯನ್ನು ಅಂದರೆ ಆಗಿನ ಟಿಕೆಟ್ ಪ್ರೈಸನ್ನು ಈಗಿನ ಕರೆನ್ಸಿಯಲ್ಲಿ ನೋಡಿದರೆ ಪ್ರಸ್ತುತ ಕರೆನ್ಸಿಯಲ್ಲಿ $1,00,000 ಸಮ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 75 ಲಕ್ಷ ರೂಪಾಯಿಗಳು. ಅಂದರೆ ಟೈಟಾನಿಕ್ ಶಿಪ್ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ನ ಬೆಲೆ 75 ಲಕ್ಷ ರೂಪಾಯಿ. ಒಂದು ವೇಳೆ ಫಸ್ಟ್ ಕ್ಲಾಸ್ನಲ್ಲಿ ಕ್ಯಾಬಿನ್ ಬರ್ತ್ನಲ್ಲಿ ಪ್ರಯಾಣ ಮಾಡಬೇಕು ಅಂದುಕೊಂಡ್ರೆ ಟಿಕೆಟ್ನ ಕಾಸ್ಟ್ £30 ಅಥವಾ $150. ಅಂದರೆ ಪ್ರಸ್ತುತ $3,500 ಸಮ. ಅಂದರೆ ನಮ್ಮ ಕರೆನ್ಸಿಯಲ್ಲಿ ಪ್ರಸ್ತುತ ಸುಮಾರು $2,75,000 ರೂಪಾಯಿಗಳು. ಇನ್ನು ಸೆಕೆಂಡ್ ಕ್ಲಾಸ್ ಟಿಕೆಟ್ನ ಬೆಲೆ £12 ಅಥವಾ $60. ಅಂದರೆ ಪ್ರಸ್ತುತ $1,300 ಸಮ. ಅಂದರೆ ಪ್ರಸ್ತುತ ನಮ್ಮ ಕರೆನ್ಸಿಯಲ್ಲಿ ನೋಡಿದರೆ ಸುಮಾರು $1,00,000 ರೂಪಾಯಿಗಳು. ಆ್ಯಂಡ್ ಫೈನಲಿ ಥರ್ಡ್ ಕ್ಲಾಸ್ ಟಿಕೆಟ್ನ ಬೆಲೆ €3-5 ಅಥವಾ $15-40. ಅಂದರೆ ಪ್ರಸ್ತುತ $350-900 ಸಮ. ಅಂದರೆ ನಮ್ಮ ಕರೆನ್ಸಿಯಲ್ಲಿ ಹೇಳಬೇಕೆಂದರೆ 25,000ದಿಂದ $67,000 ರೂಪಾಯಿಯವರೆಗೆ ಈ ರೀತಿ ಟಿಕೆಟ್ ರೇಟನ್ನು ಇಡ್ತಾರೆ. ಆಗಿನ ಸಮಯದಲ್ಲಿ ಇಷ್ಟು ಜಾಸ್ತಿ ಟಿಕೆಟ್ ಬೆಲೆ ಇದ್ದರೂ ಕೂಡ ಜನರು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ಟಿಕೆಟನ್ನು ಕೊಂಡುಕೊಳ್ಳುತ್ತಾರೆ. ಇದರಿಂದ ಫೈನಲಿ 1,332 ಜನ ಪ್ಯಾಸೆಂಜರ್ಸ್ ಮೊದಲ ಪ್ರಯಾಣದ ಟಿಕೆಟನ್ನು ಅವರ ಸ್ವಂತವನ್ನಾಗಿ ಮಾಡಿಕೊಳ್ತಾರೆ. ಇನ್ನೇನು ನೋಡುತ್ತಿದ್ದಂತೆ 1912 ಏಪ್ರಿಲ್ 10 ಬಂದೇ ಬಿಡುತ್ತೆ. ಶಿಪ್ನಲ್ಲಿ 908 ಜನ ಸಿಬ್ಬಂದಿಯ ಜೊತೆಗೆ 1,332 ಜನ ಪ್ಯಾಸೆಂಜರ್ಸ್ ಜೊತೆಗೂಡಿ ಒಟ್ಟಾರೆ 2,240 ಜನ ಟೈಟಾನಿಕ್ ಶಿಪ್ನಲ್ಲಿ ಪ್ರಯಾಣ ಮಾಡುತ್ತಾರೆ. ಟೈಟಾನಿಕ್ ಶಿಪ್ ಮಧ್ಯಾಹ್ನ 12 ಗಂಟೆಗೆ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತೆ. ಆ ಕ್ಷಣದಲ್ಲಿ ಈ ಶಿಪ್ನಲ್ಲಿರುವ ಪ್ಯಾಸೆಂಜರ್ಸ್ಗಳ ಸಂತೋಷಕ್ಕೆ ತಡೆಗಳೇ ಇರಲಿಲ್ಲ. ಸೌತಾಂಪ್ಟನ್ನಿಂದ ನ್ಯೂಯಾರ್ಕ್ನವರೆಗೆ ಇರುವ ದೂರ 5,833 ಕಿಲೋಮೀಟರ್ಸ್. ಈ ದೂರವನ್ನು ಟೈಟಾನಿಕ್ ಪ್ರಯಾಣಿಸಲು ಅಂದರೆ ತನ್ನ ಗುರಿ ಮುಟ್ಟಲು 7 ದಿನಗಳ ಪ್ರಯಾಣ ಮಾಡಬೇಕು. ಮೊದಲ 4 ದಿನಗಳ ಪ್ರಯಾಣ ಇಷ್ಟು ಅದ್ಭುತವಾಗಿ ನಡೆಯುತ್ತೆ. 5ನೇ ದಿನ ಅಂದರೆ 1912 ಏಪ್ರಿಲ್ 14 ರಾತ್ರಿ 11:40 ಟೈಟಾನಿಕ್ ಶಿಪ್ ಕತ್ತಲಲ್ಲಿ ಒಂದು ದೊಡ್ಡ ಐಸ್ಬರ್ಗನ್ನು ಡಿಕ್ಕಿ ಹೊಡೆಯುತ್ತೆ. ಆ ಟೈಟಾನಿಕ್ ಐಸ್ಬರ್ಗನ್ನು ಡಿಕ್ಕಿ ಹೊಡೆಯಲು ಕೇವಲ 37 ಸೆಕೆಂಡುಗಳ ಮುಂಚೆ ಮಾತ್ರವೇ ಆ ಕತ್ತಲಲ್ಲಿ ಸಿಬ್ಬಂದಿಗಳು ಆ ಐಸ್ಬರ್ಗನ್ನು ನೋಡಿರುತ್ತಾರೆ. ಇದರಿಂದ ತಕ್ಷಣ ಆ ಐಸ್ಬರ್ಗನ್ನು ತಪ್ಪಿಸಲು ಹಡಗನ್ನು ರೈಟ್ ಸೈಡ್ಗೆ ತಿರುಗಿಸಿ ಎಂದು ಟೈಟಾನಿಕ್ ಆಫೀಸರ್ಸ್ಗೆ ತಕ್ಷಣ ಆದೇಶ ಕೊಡ್ತಾರೆ. ಅಷ್ಟೇ ಅಲ್ಲ, ಇಂಜಿನ್ಸ್ಗಳನ್ನು ರಿವರ್ಸ್ನಲ್ಲಿ ರನ್ ಮಾಡಿ ಎಂದು ಇಂಜಿನ್ಸ್ ರೂಮ್ಗಳಿಗೆ ಆದೇಶ ಕೊಡ್ತಾರೆ. ಆದರೂ ಕೂಡ ಸಮಯ ಮೀರಿ ಹೋಗಿರುತ್ತದೆ. ಟೈಟಾನಿಕ್ ಆ ಐಸ್ಬರ್ಗ್ಗೆ ಡಿಕ್ಕಿ ಹೊಡೆದು ತೀವ್ರವಾಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಇದೆಲ್ಲ ಕೇವಲ 37 ಸೆಕೆಂಡುಗಳಲ್ಲಿ ಮಾತ್ರ ನಡೆದು ಬಿಡುತ್ತದೆ. ಇದರಿಂದ ನಿಧಾನವಾಗಿ ಸಮುದ್ರದ ನೀರೆಲ್ಲ ಹಡಗಿನ ಒಳಗೆ ಬರಲು ಶುರು ಮಾಡುತ್ತದೆ. ಡಿಕ್ಕಿ ಹೊಡೆದ 10 ನಿಮಿಷಗಳಿಗೆ ಅಂದರೆ ಸುಮಾರು ರಾತ್ರಿ 11:50 ಹಡಗಿನ ಮುಂದಿನ ಭಾಗದಲ್ಲಿ 14 ಅಡಿಯವರೆಗೆ ನೀರು ತುಂಬಿಬಿಡುತ್ತದೆ. ಇದರಿಂದ ಟೈಟಾನಿಕ್ ಸಿಬ್ಬಂದಿಗೆ ಅರ್ಥವಾಗಿ ಬಿಡುತ್ತೆ, ಇನ್ನು ಏನು ಮಾಡಿದ್ರೂ ಕೂಡ ಇದರ ಒಳಗೆ ನೀರು ಬರಲಾರ್ದ ಹಾಗೆ ತಡೆಯಲು ಸಾಧ್ಯವಿಲ್ಲ ಅಂತ. ಕೇವಲ ಕೆಲವು ಗಂಟೆಗಳು ಮಾತ್ರವೇ ಈ ಹಡಗು ತೇಲುತ್ತದೆ ಎಂದು ಕೂಡ ಅವರಿಗೆ ಅರ್ಥವಾಗಿಬಿಡುತ್ತದೆ. ಆದ ತಕ್ಷಣ ಸಹಾಯಕ್ಕಾಗಿ ಅವರು ಕಾಲ್ ಮಾಡುತ್ತಾರೆ. ಹಡಗಿನಲ್ಲಿ ಒಟ್ಟಾರೆ
2240 ಜನರಿರ್ತಾರೆ. ಆದರೆ ಎಲ್ಲರನ್ನೂ ಕಾಪಾಡಲು ಬೇಕಾದ ಲೈಫ್ ಬೋಟ್ಸ್ಗಳು ಮಾತ್ರ ಇರೋದಿಲ್ಲ. ಕೇವಲ ಶಿಪ್ನಲ್ಲಿರುವ ಲೈಫ್ ಬೋಟ್ಸ್ಗಳ ಸಹಾಯದಿಂದ ಅರ್ಧ ಜನರನ್ನು ಕೂಡ ಕಾಪಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮೊದಲಿಗೆ ಕ್ಯಾಪ್ಟನ್ ಹೋಗಿ ಪ್ರಜೆಗಳಿಗೆ ನಡೆದ ವಿಷಯವನ್ನು ತಿಳಿಸ್ತಾರೆ. ಇದರಿಂದ ಒಂದೊಂದೇ ಸಲಕ್ಕೆ ಎಲ್ಲ ಪ್ರಜೆಗಳು ಭಯದಿಂದ ಎಲ್ಲರೂ ಲೈಫ್ ಬೋಟ್ಸ್ಗಳಿಗಾಗಿ ಓಡುತ್ತಾರೆ. ಬಟ್ ಕೆಲವೇ ಲೈಫ್ ಬೋಟ್ಸ್ಗಳು ಇರೋದರಿಂದ ಇವುಗಳಲ್ಲಿ ಮೊದಲು ಮಹಿಳೆಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು ಅವರನ್ನೇ ಆ ಲೈಫ್ ಬೋಟ್ಸ್ಗಳಲ್ಲಿ ಏರಿಸಲು ಶುರು ಮಾಡ್ತಾರೆ. ಇನ್ನೊಂದು ಕಡೆ ಕ್ಯಾಪ್ಟನ್ ಸಹಾಯಕ್ಕಾಗಿ ಎಷ್ಟೋ ಸಲ ಕಾಲ್ ಮಾಡಿರುತ್ತಾರೆ. ಈ ಕಾಲ್ ಮತ್ತು ಸಿಗ್ನಲ್ಗಳನ್ನು ಈ ಟೈಟಾನಿಕ್ ಶಿಪ್ಗೆ ಸೌತ್ ಈಸ್ಟ್ ದಿಕ್ಕಿನಲ್ಲಿ 93 ಕಿಲೋಮೀಟರ್ಗಳ ದೂರದಲ್ಲಿರುವ ಅಪಾರ್ತಿ ನೌಕೆಯವರು ಗ್ರಹಿಸಿ ಅವರನ್ನು ರಕ್ಷಿಸಲು ಬೋಟ್ಸ್ಗಳನ್ನು ವೇಗವಾಗಿ ಕಳಿಸುತ್ತಾರೆ. ಆದರೆ ಇವರು ಎಷ್ಟು ವೇಗವಾಗಿ ಹೋದರೂ ಕೂಡ ಈ ದೂರವನ್ನು ಕ್ರಮಿಸಲಿಕ್ಕೆ ಅವರಿಗೆ 3 ರಿಂದ 4 ತಾಸುಗಳ ಸಮಯ ಹಿಡಿಯುತ್ತೆ. ಅಲ್ಲಿಯವರೆಗೆ ಟೈಟಾನಿಕ್ ಶಿಪ್ ಮುಳುಗದೇ ಇರುತ್ತೆ ಎಂಬ ನಂಬಿಕೆ ಇಲ್ಲ. ಜನರಲ್ಲಿ ಈಗಾಗಲೇ ವಿಪರೀತ ಭಯ ಹೆಚ್ಚಾಗಿರೋದ್ರಿಂದ ಲೈಫ್ ಬೋಟ್ಸ್ಗಳಲ್ಲೂ ಕೂಡ ಕ್ರಮಬದ್ಧತೆ ಇಲ್ಲದ ಹಾಗೆ ಸಿಕ್ಕವರು ಏರಿ ಹೋಗಿಬಿಡ್ತಾರೆ. ಇದರಿಂದ 7ನೇ ನಂಬರ್ ಲೈಫ್ ಬೋಟ್ನಲ್ಲಿ 65 ಜನ ಪ್ರಯಾಣಿಸುವ ಸಾಮರ್ಥ್ಯ ಇದ್ದರೂ ಕೂಡ ಕೇವಲ 24 ಜನ ಮಾತ್ರ ಹೋಗಿರ್ತಾರೆ. ಹಾಗೆ ಫಸ್ಟ್ ನಂಬರ್ ಲೈಫ್ ಬೋಟ್ನಲ್ಲಿ ಕೂಡ 40 ಜನ ಪ್ರಯಾಣಿಸಲು ಸಾಮರ್ಥ್ಯ ಇದ್ದರೂ ಕೇವಲ 12 ಜನ ಮಾತ್ರ ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಯಾರಿಗೂ ಕೂಡ ಉಳಿದವರಿಗಾಗಿ ವೇಟ್ ಮಾಡುವ ಸಮಯವಿಲ್ಲ. ಲೈಫ್ ಬೋಟ್ ಒಳಗೆ ಏರಿದವರು ತುಂಬಾ ತ್ವರಿತ ಮಾಡಿರುತ್ತಾರೆ. ಸ್ನೇಹಿತರೆ, ಈಗಾಗಲೇ ಹಡಗು ಮುಳುಗಲು ಪ್ರಾರಂಭವಾಗಿ 2 ಗಂಟೆ 25 ನಿಮಿಷಗಳು ದಾಟಿರುತ್ತೆ. ಅಂದರೆ ಏಪ್ರಿಲ್ 15, 1912 ಅರ್ಧರಾತ್ರಿ 2 ಗಂಟೆ 5 ನಿಮಿಷಗಳು. ಈ 2 ಗಂಟೆ 5 ನಿಮಿಷಕ್ಕೆ ಕೊನೆಯ ಲೈಫ್ ಬೋಟ್ ಕೂಡ ಹೋಗಿಬಿಡುತ್ತೆ. ಇನ್ನು ಹತ್ತಿರ 1500ಕ್ಕೂ ಹೆಚ್ಚು ಜನ ಟೈಟಾನಿಕ್ ಶಿಪ್ನಲ್ಲಿ ಉಳಿದು ಬಿಡ್ತಾರೆ. ಕೇವಲ 705 ಜನರು ಮಾತ್ರವೇ ಲೈಫ್ ಬೋಟ್ನಲ್ಲಿ ಸುರಕ್ಷಿತವಾಗಿ ಹೋಗ್ತಾರೆ. ಇನ್ನು ನಂತರ ಕೆಲವೇ ನಿಮಿಷಗಳಲ್ಲಿ ಟೈಟಾನಿಕ್ 2 ತುಂಡುಗಳಾಗಿ ಮುರಿದು ಹೋಗಿ ಅರ್ಧರಾತ್ರಿ 2 ಗಂಟೆ 20 ನಿಮಿಷಗಳಿಗೆ ಪೂರ್ತಿಯಾಗಿ ಪ್ರಜೆಗಳಿಂದ ಮುಳುಗಿ ಹೋಗಿಬಿಡುತ್ತದೆ. ಅಂದರೆ ಅಪಾಯಕ್ಕೆ ಗುರಿಯಾದ ಕೇವಲ 2 ಗಂಟೆ 45 ನಿಮಿಷಗಳು ಮಾತ್ರವೇ ನೀರಿನ ಮೇಲೆ ತೇಲಿತ್ತು. ಆ ಪ್ರಾಂತದ ನೀರೆಲ್ಲ ಅತಿಯಾದ ತಂಪು ಮತ್ತು ಮಂಜಿನಿಂದ ತುಂಬಿ ಹೋಗಿರೋದ್ರಿಂದ ನೀರಿನಲ್ಲಿರುವ ಜನರೆಲ್ಲ ಕೆಲವು ನಿಮಿಷಗಳಲ್ಲಿ ಆ ತಂಪಾದ ನೀರನ್ನು ತಡೆದುಕೊಳ್ಳಲು ಆಗದೆ ನಿಧಾನವಾಗಿ ಬಾಡಿ ಫ್ರೀಸ್ ಆಗಿ ಸತ್ತು ಹೋಗ್ತಾರೆ. ಆ ದಿನ ರಾತ್ರಿ 2 ಗಂಟೆ 30 ನಿಮಿಷಗಳಿಗೆ ಸುಮಾರು 1500ಕ್ಕೂ ಹೆಚ್ಚು ಜನ ನೀರಿನಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಹೀಗೆ ಈ ರೀತಿ ಟೈಟಾನಿಕ್ ಘಟನೆ ಎಷ್ಟು ದುಃಖದಿಂದ ಮುಗಿದು ಬಿಡುತ್ತದೆ. ಈ ಶಿಪ್ ಮುಳುಗಿ ಹೋಗಿರೋದ್ರ ಮೇಲೆ ಎಷ್ಟೋ ಜನ ಎಷ್ಟೋ ರೀತಿಯ ಕಾರಣವನ್ನು ತಿಳಿಸ್ತಾರೆ. ಕೆಲವರು ಟೈಟಾನಿಕ್ ಐಸ್ಬರ್ಗ್ಗೆ ಡಿಕ್ಕಿ ಹೊಡೆಯಲೇ ಇಲ್ಲ, ಆ ಶಿಪ್ನಲ್ಲಿ ಇಂಜಿನ್ಸ್ಗಳಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಮುಳುಗಿ ಹೋಗಿದೆ ಎಂದು ಹೇಳುತ್ತಾರೆ. ಬಟ್ ಯಾವುದು ಅಸಲಿ ನಿಜ ಎಂದು ಕೂಡ ಯಾರಿಗೂ ಇನ್ನೂ ತಿಳಿದಿಲ್ಲ. ಒಂದು ವೇಳೆ ಈ ಶಿಪ್ಪನ್ನು ನೀರಿನಿಂದ ಹೊರಗೆ ತೆಗೆದರೆ ನಿಜಕ್ಕೂ ಈ ಅಪಾಯ ಹೇಗಾಯಿತು, ಯಾಕಾಯಿತು ಎಂಬ ಎಷ್ಟೋ ವಿಷಯಗಳು ತಿಳಿಯುತ್ತದೆ. ಆದರೆ ಇಂದಿಗೂ ಅಂದರೆ ಟೈಟಾನಿಕ್ ಶಿಪ್ ಮುಳುಗಿ ಹೋಗಿ 125 ವರ್ಷಗಳು ದಾಟಿ ಹೋದರೂ ಕೂಡ ಇಂದಿಗೂ ಹೊರ ತೆಗೆಯುತ್ತಿಲ್ಲ. ಯಾಕೆ ಟೈಟಾನಿಕ್ಕನ್ನು ಹೊರಗೆ ತೆಗಿತಾ ಇಲ್ಲ? ಇಷ್ಟು ಟೆಕ್ನಾಲಜಿ ಇರುವ ಕಾಲದಲ್ಲಿಯೂ ಕೂಡ ಟೈಟಾನಿಕ್ಕನ್ನು ಹೊರಗೆ ಯಾಕೆ ತೆಗಿತಾ ಇಲ್ಲ? ಹಾಗಾದರೆ ಪ್ರಸ್ತುತ ಟೈಟಾನಿಕ್ನ ಪರಿಸ್ಥಿತಿ ಸಮುದ್ರದ ಕೆಳಭಾಗದಲ್ಲಿ ಹೇಗಿದೆ? ಈ 125 ವರ್ಷಗಳಲ್ಲಿ ಆ ಶಿಪ್ ಹೇಗೆ ತಯಾರಾಗಿದೆ? ಇನ್ನೂ ಕೆಲವು ವರ್ಷಗಳಲ್ಲಿ ಟೈಟಾನಿಕ್ ಶಿಪ್ ಪೂರ್ತಿಯಾಗಿ ಕಣ್ಮರೆಯಾಗಿ ಬಿಡುತ್ತೆ ಎಂದು ಹೇಳ್ತಾ ಇದ್ದಾರೆ. ಇದು ನಿಜಾನ ಅಥವಾ ಸುಳ್ಳ? ಇಂತಹ ಎಷ್ಟೋ ಆಸಕ್ತಿಕರ ವಿಷಯಗಳನ್ನು ಈಗ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಲ್ಲಿಯವರೆಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿಯೇ. ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಯೇ. ಸೊ ಲೇಟ್ ಮಾಡದೆ ವಿಡಿಯೋ ಒಳಗೆ ಹೋಗೋಣ. ಏಪ್ರಿಲ್ 15 ಬೆಳಗ್ಗೆ 2 ಗಂಟೆ 30 ನಿಮಿಷಗಳಿಗೆ ಟೈಟಾನಿಕ್ ಪೂರ್ತಿಯಾಗಿ ಮುಳುಗಿ ಹೋಗಿಬಿಡುತ್ತೆ. ಹಾಗೆ 1500 ಜನರು ಕೂಡ ನೀರಿನಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಬಿಟ್ಟಿರ್ತಾರೆ. ಈ ಘಟನೆ ನಡೆದ ಅದೇ ದಿನ ಈ ವಿಷಯ ತಿಳಿದ ನಂತರ ಎಷ್ಟೋ ರಕ್ಷಕ ವೃಂದಗಳು ಈ ಪ್ರಾಂತ್ಯದ ಕಡೆ ಬರುತ್ತವೆ.
ಆದರೆ ಅವ್ರು ಯಾರಿಗೂ ಕೂಡ ಯಾವುದೇ ರೀತಿಯ ಗುರುತುಗಳು ಕಾಣಿಸೋದಿಲ್ಲ. ಯಾಕಂದರೆ ಅದು ಅಟ್ಲಾಂಟಿಕ್ ಮಹಾಸಾಗರ ಎಷ್ಟೋ ವಿಶಾಲವಾದ ದೊಡ್ಡದಾದ ಎಂಥವುಗಳನ್ನಾದರೂ ಕೂಡ ತನ್ನ ಗರ್ಭದಲ್ಲೇ ಬಚ್ಚಿಟ್ಟುಕೊಳ್ಳಬಲ್ಲದು. ಸೊ ಎಲ್ಲಿದೆ ಎಂದು ಸಮುದ್ರ ಪೂರ್ತಿ ಹುಡುಕುವುದು ಅಸಾಧ್ಯವಾದ ಕೆಲಸ. ಇದರಿಂದ ಪರಿಶೋಧಕರು ಟೈಟಾನಿಕ್ ಎಕ್ಸಾಕ್ಟ್ ಆಗಿ ಎಲ್ಲಿ ಮುಳುಗಿ ಹೋಗಿದೆ ಎಂದು ತಿಳಿದುಕೊಳ್ಳಲು ಎಷ್ಟೋ ಮಷಿನ್ಸ್ಗಳನ್ನು ಕಳಿಸಿದರೂ ಕೂಡ ಒಂದೊಂದಾಗಿ ಫೇಲ್ ಆಗ್ತಾ ಬರ್ತವೆ. ಹೀಗೆ ಬರೋಬ್ಬರಿ 73 ವರ್ಷಗಳ ಕಾಲ ಹುಡುಕಿದಾಗ ಕೊನೆಗೆ 1985ರಲ್ಲಿ ಅಮೇರಿಕನ್ ನೇವಿ ಆಫೀಸರ್ ಆ್ಯಂಡ್ ಆರ್ಕಿಯಾಲಜಿಸ್ಟ್ ಆದ ರಾಬರ್ಟ್ ಬಲಾರ್ಡ್ ಎಂಬ ವ್ಯಕ್ತಿ ಈ ಟೈಟಾನಿಕ್ ಶಿಪ್ ಮುಳುಗಿ ಹೋದ ಎಕ್ಸಾಕ್ಟ್ ಲೊಕೇಶನನ್ನು ಕಂಡುಹಿಡಿತಾರೆ. ಇನ್ನು ಆ ಲೊಕೇಶನ್ನಲ್ಲಿ ಸಮುದ್ರದ ಗರ್ಭದೊಳಗೆ ಸುಮಾರು 12,500 ಅಡಿಗಳು ಅಂದರೆ 3.81 ಕಿಲೋಮೀಟರ್ಸ್ ಆಳದಲ್ಲಿ 2 ತುಂಡಾಗಿ ಬಿದ್ದಿರುವ ಟೈಟಾನಿಕ್ ಅವರಿಗೆ ಕಾಣಿಸುತ್ತೆ. ಟೈಟಾನಿಕ್ ಸಿಕ್ಕ ನಂತರ ಇನ್ನೂ ಜಾಸ್ತಿ ರೋಬೋಟ್ಸ್ಗಳಿಂದ ಹಾಗೂ ಜನರಿಂದ ಕೂಡಿರುವ ವೃಂದವನ್ನು ಈ ಶಿಪ್ನೊಳಗೆ ಪ್ರವೇಶಿಸಲು ಬಿಡುತ್ತಾರೆ. ಇದರಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನು ಮಾತ್ರ ಹೊರಗೆ ತೆಗಿತಾರೆ. ಈ ಶಿಪ್ಪನ್ನು ಹೊರಗೆ ತೆಗೆದುಕೊಂಡು ಬರೋದು ಬಿಡಿ, ಕನಿಷ್ಠ ಪಕ್ಷ ಅದನ್ನು ಅಲುಗಾಡಿಸಲು ಕೂಡ ಅವರಿಗೆ ಆಗೋದಿಲ್ಲ. ಸಾಧಾರಣವಾಗಿ ಯಾವುದಾದ್ರೂ ಶಿಪ್ ಮುಳುಗಿ ಹೋದರೆ ಹೈಟೆಕ್ ಸಬ್ಮರೀನ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಹೆಲ್ಪ್ನಿಂದ ಅದನ್ನು ಹೊರಗೆ ತೆಗೆದುಕೊಂಡು ಬರ್ಬೋದು. ಆದರೆ ಟೈಟಾನಿಕ್ ಎಂಬುದು ಅಷ್ಟು ಚಿಕ್ಕ ಹಡಗಲ್ಲ ಬಿಡಿ. ಇದರ ತೂಕ ಬರೋಬ್ಬರಿ 1,43,000 ಟನ್ಸ್. ಅಷ್ಟೇ ಅಲ್ಲ, ಇದು ನೀರಿನ ಕೆಳಭಾಗದಲ್ಲಿ ಇರೋದ್ರಿಂದ ಇದರ ಮೇಲೆ ಇರುವ ನೀರಿನ ಪ್ರೆಷರ್ನಿಂದಾಗಿ ಟೈಟಾನಿಕ್ನ ತೂಕ ಇನ್ನೂ ಜಾಸ್ತಿ ಆಗುತ್ತೆ. ಈ ಟೈಟಾನಿಕ್ 3.81 ಕಿಲೋಮೀಟರ್ ಆಳದಲ್ಲಿದೆ. ಈ ಭಾಗದಲ್ಲಿ 1 ಸ್ಕ್ವೇರ್ ಸೆಂಟಿಮೀಟರ್ ಭಾಗವನ್ನು ತೆಗಿಬೇಕು ಅಂದ್ರೇ ಸುಮಾರು 392 ಕಿಲೋ ನ್ಯೂಟನ್ ಫೋರ್ಸ್ ಬೇಕು. ಅಂಥದ್ದು ಇಷ್ಟು ಭಾರವಾದ ಶಿಪ್ಪನ್ನು ಹೊರ ತೆಗಿಬೇಕು ಅಂದರೆ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗುತ್ತೋ ನೀವೇ ಆಲೋಚಿಸಿ. ಇದರಿಂದ ಸೈಂಟಿಸ್ಟ್ಗಳು ಕೂಡ ಏನು ಮಾಡಬೇಕು ಅಂತ ಅರ್ಥ ಆಗದೇ ಸುಮ್ಮನೆ ಇದ್ಬಿಡ್ತಾರೆ. ಇದರ ಜೊತೆಗೆ 73 ವರ್ಷಗಳಿಂದ ನೀರಿನ ಆಳದಲ್ಲಿ ಇರೋದ್ರಿಂದ ಈ ಶಿಪ್ ಎಲ್ಲ ಪೂರ್ತಿಯಾಗಿ ಹಾಳಾಗಿ ಶಿಥಿಲಾವಸ್ಥೆಗೆ ಸೇರಿದೆ. ಇದರ ಮೇಲೆ ಬಲವನ್ನು ಉಪಯೋಗಿಸಿದ್ರೆ ಇದು ತುಂಡು ತುಂಡಾಗಿ ಮುರಿದು ಹೋಗುತ್ತೆ. ಆದರೂ ಕೂಡ ಕೆಲವು ರೀತಿಯ ಹೊಸ ಟೆಕ್ನಾಲಜಿಗಳಿಂದ ಟೈಟಾನಿಕ್ಕನ್ನು ಹೊರಗೆ ತೆಗೆಯಲು ಕೆಲವು ಕಂಪನಿಗಳು ಸಿದ್ಧವಾಗುತ್ತವೆ. ಯಾಕಂದರೆ ಈ ಕೆಲಸ ಮಾಡೋದ್ರಿಂದ ಆ ಕಂಪನಿಗಳಿಗೆ ಪ್ರಪಂಚ ಪೂರ್ತಿ ಒಳ್ಳೆಯ ಹೆಸರು ಬರೋದ್ರಿಂದ. ಇನ್ನು ಇದರ ಭಾಗವಾಗಿ ಅಮೇರಿಕಾದ ಇಂಜಿನಿಯರ್ ಜಾನ್ ಒಂದು ಐಡಿಯಾ ಕೊಡ್ತಾನೆ. ಸಾಧಾರಣವಾಗಿ ವಾಟರ್ನ ಡೆನ್ಸಿಟಿಗಿಂತ ಐಸ್ನ ಡೆನ್ಸಿಟಿ ಅನ್ನೋದು ತುಂಬ ಕಡಿಮೆನೇ ಇರುತ್ತೆ. ಅದರಿಂದಾನೇ ಅಲ್ವಾ ಐಸ್ ಮುಳುಗದೆ ನೀರಿನಲ್ಲಿ ತೇಲ್ತಾ ಇರುತ್ತೆ. ಈ ಲಾಜಿಕನ್ನೇ ಬಳಸಿ ಎಲ್ಲಿ ಟೈಟಾನಿಕ್ ಶಿಪ್ ಮುಳುಗಿ ಹೋಗಿದೆಯೋ ಆ ಶಿಪ್ನ ಸುತ್ತಲೂ ಇರೋ ನೀರನ್ನ ಐಸ್ ಥರ ಬದಲಾಯಿಸಿದ್ರೆ, ಅಂದರೆ ಫ್ರೀಸ್ ಮಾಡಿದರೆ ಆಟೋಮೆಟಿಕ್ ಆಗಿ ಆ ಐಸ್ನ ಜೊತೆಗೆ ಒಳಗಿರುವ ಶಿಪ್ ಕೂಡ ನೀರಿನ ಮೇಲೆ ಬಂದ್ಬಿಡುತ್ತಲ್ವಾ ಅಂತ ಅವರೆಲ್ಲ ಅಂದ್ಕೊಳ್ತಾರೆ. ಆದರೆ ಇಲ್ಲೇ ಒಂದು ಸಮಸ್ಯೆ ಬರುತ್ತೆ. ನೀರನ್ನು ಐಸ್ ಥರ ಬದಲಾಯಿಸಬೇಕು ಅಂದರೆ ಲಿಕ್ವಿಡ್ ನೈಟ್ರೋಜನ್ ಬೇಕು. ಬ್ರಿಟಿಷ್ ಗ್ಯಾಸ್ ಕಂಪನಿ BOS ಕಂಪನಿಯವರು ಈ ಪ್ರಾಜೆಕ್ಟ್ಗೋಸ್ಕರ ಬೇಕಾದಷ್ಟು ನೈಟ್ರೋಜನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಶಿಪ್ಪನ್ನು ಐಸಾಗಿ ಬದಲಾಯಿಸಲು ಬರೋಬ್ಬರಿ ಸುಮಾರು 500,000 ಟನ್ಗಳಷ್ಟು ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಇಷ್ಟು ಲಿಕ್ವಿಡ್ ನೈಟ್ರೋಜನನ್ನು ನೀರಿನ ಒಳಗೆ ಅಷ್ಟು ಆಳದಲ್ಲಿ ತೆಗೆದುಕೊಂಡು ಹೋಗುವುದು ಅಸಾಧ್ಯ. ಇದರಿಂದಾಗಿ ಈ ಪ್ಲ್ಯಾನ್ ಕೂಡ ಫೇಲ್ ಆಗಿಬಿಡುತ್ತೆ. ನಂತರ ಇನ್ನೊಂದಿಷ್ಟು ಜನ ಬರ್ತಾರೆ. ಅವರು ಮತ್ತೊಂದು ಐಡಿಯಾದಿಂದ ಬಂದಿರ್ತಾರೆ. ಅದೇ ಲಕ್ಷಾಂತರ ಹೀಲಿಯಂ ಗ್ಯಾಸ್ ಬಲೂನ್ಸ್. ನಾವು ನೋಡೇ ಇರ್ತೀವಿ ಅಲ್ವಾ, ಜಾಸ್ತಿ ಸಂಖ್ಯೆಯಲ್ಲಿರುವ ಹೀಲಿಯಂ ಬಲೂನ್ಸ್ ಸ್ವಲ್ಪ ವೇಟನ್ನು ಗಾಳಿಯಲ್ಲಿ ತೆಗೆದುಕೊಂಡು ಹೋಗಬಲ್ಲವು. ಈ ಲಾಜಿಕ್ನಿಂದಲೇ ಹೀಲಿಯಂ ಗ್ಯಾಸ್ಗಳಿಂದ ತುಂಬಿದ ಬಲೂನ್ಸನ್ನು ಶಿಪ್ಗೆ ಕಟ್ಟುವ ಮೂಲಕ ಆ ಬಲೂನ್ಸ್ನ ಪ್ರೆಷರ್ನಿಂದ ಆ ಶಿಪ್ಪನ್ನು ಹೊರಗೆ ತೆಗೆಯಬಹುದು ಅಂದುಕೊಳ್ತಾರೆ. ಆದರೆ ಈ ಪ್ಲ್ಯಾನ್ನಲ್ಲೂ ಕೂಡ ಒಂದು ಸಮಸ್ಯೆ ಬರುತ್ತೆ. ಅದೇನೆಂದರೆ ಬಲೂನ್ಸ್ಗಳನ್ನು ಮೇಲೆ ತುಂಬಿ ನೀರಿನ ಒಳಗೆ ತೆಗೆದುಕೊಂಡು ಹೋಗೋಕ್ಕೆ ಆಗಲ್ಲ. ಸೊ ನೀರಿನ ಆಳದಲ್ಲಿ ಬಲೂನ್ಸ್ ಒಳಗೆ ಗಾಳಿ ತುಂಬಿ ಬಿಡಬೇಕು. ಆದರೆ ಅಷ್ಟು ಒಳಗಡೆ ಬಲೂನ್ಸ್ಗಳಲ್ಲಿ ಗಾಳಿ ತುಂಬುವುದು ಅಸಾಧ್ಯವಾದ್ದರಿಂದ ಈ ಪ್ಲ್ಯಾನ್ ಕೂಡ ಫೇಲ್ ಆಗಿಬಿಡುತ್ತೆ. ನಂತರ ಮೈಕಲ್ ರಿಗ್ನೆಟ್ಸಿ ಎಂಬ ಒಬ್ಬ ಸಬ್ಮರೀನ್ ಡಿಸೈನರ್ ಇನ್ನೊಂದು ಪ್ಲ್ಯಾನನ್ನು ಹೇಳ್ತಾರೆ. ಇವರು ಹೇಳಿರೋದು ಏನಂದರೆ, ಮೊದಲು ಟೈಟಾನಿಕ್ ಶಿಪ್ ಮೇಲೆ ಇರುವ ವ್ಯರ್ಥ ಪದಾರ್ಥವನ್ನೆಲ್ಲ ತೊಲಗಿಸಿದರೆ ಟೈಟಾನಿಕ್ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗೆ ಕ್ಲೀನ್ ಮಾಡಲು ಪವರ್ಫುಲ್ ವ್ಯಾಕ್ಯೂಮ್ ಮಷಿನ್ಸ್ಗಳನ್ನು ಬಳಸಬೇಕು. ಅನಂತರ ಟೈಟಾನಿಕ್ ಶಿಪ್ಪನ್ನು ಕೆಲವು ದೊಡ್ಡ ಚೈನ್ಗಳಿಂದ ಕಟ್ಟಿ ಆ ಚೈನನ್ನು ನೀರಿನ ಮೇಲೆ ಬೇರೆ ಶಿಪ್ಗಳಿಂದ ಬಲವಾಗಿ ಹೊರಗೆ ಎಳೆಯಬೇಕು ಎಂದು ಹೇಳ್ತಾರೆ. ಆದರೆ
ಈ ಪ್ಲ್ಯಾನ್ನಲ್ಲೂ ಕೂಡ ಒಂದು ಸಮಸ್ಯೆ ಇರುತ್ತೆ. ಆ ಭಾರಿ ಮಷಿನ್ಸ್ಗಳು ಕೆಲಸ ಮಾಡಲು 20 ಮಿಲಿಯನ್ ಕಿಲೋ ವ್ಯಾಟ್ಸ್ಗಳ ಪವರ್ ಬೇಕಾಗುತ್ತೆ. ಅಷ್ಟು ಪವರ್ ಕೇವಲ ಒಂದು ಪವರ್ ಪ್ಲ್ಯಾಂಟಿಂದ ಮಾತ್ರವೇ ಸಿಗುತ್ತೆ. ಸಮುದ್ರದ ಮಧ್ಯದಲ್ಲಿ ಒಂದು ತೇಲುವ ಪವರ್ ಪ್ಲ್ಯಾಂಟ್ ನಿರ್ಮಿಸಿ ಆಗ ಈ ಮಷಿನ್ಸ್ಗಳನ್ನು ಬಳಸಬೇಕು. ಆದರೆ ಇದು ವಿಪರೀತವಾದ ಖರ್ಚಿನಿಂದ ಕೂಡಿದೆ. ಇದರಿಂದ ಫೈನಲಿ ಈ ಐಡಿಯಾ ಸೆಟ್ ಆಗೋದಿಲ್ಲ. ಯಾಕಂದರೆ ಟೈಟಾನಿಕ್ ಶಿಪ್ಪನ್ನು ಹೊರಗೆ ತೆಗೆಯಲು ಆಗುವ ಖರ್ಚಿನಿಂದ ಟೈಟಾನಿಕ್ಗಿಂತ ಕೆಲವು ದೊಡ್ಡ ದೊಡ್ಡ ಶಿಪ್ಗಳನ್ನು ತಯಾರು ಮಾಡಿಕೊಳ್ಳಬಹುದು. ಅಷ್ಟು ದುಬಾರಿ ಖರ್ಚು ಬರುತ್ತೆ. ಒಂದು ವೇಳೆ ಹೇಗೋ ಮಾಡಿ ಹೊರಗೆ ತೆಗೆದು ಈ ಟೈಟಾನಿಕ್ ಶಿಪ್ಪನ್ನು ಮ್ಯೂಸಿಯಂನಲ್ಲಿ ಇಟ್ಟರು ಕೂಡ ಆ ಪೂರ್ತಿ ದುಡ್ಡು ಜನರಿಂದ ವಿಸಿಟಿಂಗ್ ಟಿಕೆಟ್ ರೂಪದಲ್ಲಿ ವಸೂಲಿ ಮಾಡಬೇಕಂತ ಅಂದ್ಕೊಂಡ್ರೆ ಅದು ಕೂಡ 100ಕ್ಕೂ ಹೆಚ್ಚು ವರ್ಷಗಳ ಸಮಯ ಹಿಡಿಯುತ್ತೆ. ಇದರಿಂದ ಯಾವ ಕಂಪ್ನಿಯವ್ರಿಗೂ ಕೂಡ ಈ ಕೆಲಸ ಮಾಡೋದಕ್ಕೆ ಧೈರ್ಯ ಬರಲ್ಲ. ಹೀಗೆ ಟೈಟಾನಿಕ್ ಎಂಬುದು ಹಾಗೆ ನೀರಿನ ಆಳದಲ್ಲಿ ಉಳಿದು ಹೋಗಿದೆ. ಕಳೆದ 125 ವರ್ಷಗಳಿಂದ ಸಮುದ್ರದಲ್ಲಿರುವ ಬ್ಯಾಕ್ಟೀರಿಯಾ ಈ ಶಿಪ್ಪನ್ನು ನಿಧಾನವಾಗಿ ತಿಂತಾ ಇರೋದ್ರಿಂದ ಪ್ರಸ್ತುತ ಈ ಶಿಪ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಇನ್ನು ಕೇವಲ 18ರಿಂದ 20 ವರ್ಷಗಳಲ್ಲಿ ಈ ಟೈಟಾನಿಕ್ ಪೂರ್ತಿಯಾಗಿ ನೀರಿನಲ್ಲಿ ಕರಗಿ ಕಣ್ಮರೆಯಾಗಿ ಬಿಡುತ್ತೆ. ಎಲ್ಲಿಯೂ ಕೂಡ ಒಂದು ತುಂಡು ಕೂಡ ಉಳಿಯೋದಿಲ್ಲ ಎಂದು ರಿಸರ್ಚರ್ಸ್ ಹೇಳಿದ್ದಾರೆ. ಮತ್ತು ಈ ಶಿಪ್ ನೀರಿನಲ್ಲಿ ಕೆಲವು ಜೀವಿಗಳಿಗೆ ಮನೆಯಾಗಿ ಬದಲಾಗಿರೋದ್ರಿಂದ ಯುನೆಸ್ಕೋದವರು 2012ರಲ್ಲಿ ಈ ಜಾಗವನ್ನು ಅಂಡರ್ ವಾಟರ್ ಕಲ್ಚರಲ್ ಹೆರಿಟೇಜ್ ಪ್ರೊಟೆಕ್ಟೆಡ್ ಸೈಟ್ ಎಂದು ಡಿಕ್ಲೇರ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈಗ ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ. ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ಬಹಳ ದುಡ್ಡಿದೆ ಅಂತ ಅಂದರೆ ಈ ಟೈಟಾನಿಕ್ಕನ್ನು ನೀವು ಕೂಡ ಹೋಗಿ ನೋಡ್ಕೊಂಬರ್ಬೋದು. ಈ 120 ವರ್ಷಗಳಲ್ಲಿ ಇಲ್ಲಿಯವರೆಗೆ ಅಂದರೆ 2026ರವರೆಗೆ 200 ಜನಕ್ಕೂ ಹೆಚ್ಚು ಜನ ಹೋಗಿ ಟೈಟಾನಿಕ್ ಶಿಪ್ಪನ್ನು ನೋಡ್ಕೊಂಡು ಬಂದಿದ್ದಾರೆ. ಓಷನ್ ಗೇಟ್ಸ್ ಎಕ್ಸ್ಪೆಡಿಷನ್ ಎಂಬ ಸಂಸ್ಥೆಯವರು ಈ ಮಿಷನನ್ನು ಏರ್ಪಡಿಸಿದ್ದಾರೆ. ಈ ಮಿಷನ್ ಟೋಟಲ್ 8 ದಿನ ಇರುತ್ತೆ. ಅಂದರೆ ನಿಮ್ಮನ್ನು ಟೈಟಾನಿಕ್ ಹತ್ರ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಕರೆತರಲು ಹಿಡುವ ಸಮಯ. ಸೊ ಮೊದಲು ಈ ಸಂಸ್ಥೆಯವರು ಕೆನಡಾದ ನ್ಯೂ ಫೌಂಡ್ ಲ್ಯಾಂಡ್ನ ಸೆಂಟ್ ಜಾನ್ ಪ್ರದೇಶದಿಂದ ಟೈಟಾನಿಕ್ ಮುಳುಗಿ ಹೋದ ಪ್ರದೇಶದವರೆಗೆ 600 ಕಿಲೋಮೀಟರ್ ದೂರವನ್ನು ಶಿಪ್ನಲ್ಲಿ ಕರೆದುಕೊಂಡು ಹೋಗ್ತಾರೆ. ಆನಂತರದಲ್ಲಿ ಅಲ್ಲಿಂದ 4 ಕಿಲೋಮೀಟರ್ ಸಮುದ್ರದ ಆಳದವರೆಗೆ ಸಬ್ಮರೀನಲ್ಲಿ ಕರೆದುಕೊಂಡು ಹೋಗ್ತಾರೆ. ನಂತರ ಪ್ರತ್ಯೇಕವಾಗಿ ನಿರ್ಮಿಸಿದ ಒಂದು ಅಂಡರ್ ವಾಟರ್ ಸಬ್ಮರೀನ್ನಲ್ಲಿ ನಿಮ್ಮನ್ನು ಟೈಟಾನಿಕ್ನ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಇದಕ್ಕಾಗಿ 5ರಿಂದ 10 ಗಂಟೆಗಳವರೆಗೆ ಆ ಸಬ್ಮರೀನ್ನಲ್ಲಿ ಪ್ರಯಾಣಿಸಬೇಕಾಗುತ್ತೆ. ಈ ಸಬ್ಮರೀನ್ನಲ್ಲಿ ಕೇವಲ 5 ಜನರು ಮಾತ್ರ ಹೋಗಬಹುದು. ಇನ್ನು ಫೈನಲಿ ಈ ಮಿಷಿನ್ ಈ ಟ್ರಿಪ್ ಟಿಕೆಟ್ನ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 1,87,00,000 ರೂಪಾಯಿ. ಅಷ್ಟು ಖರ್ಚು ಮಾಡಿ ಟೈಟಾನಿಕ್ ಮೇಲೆ ವಿಪರೀತವಾದ ಹುಚ್ಚು ಇದ್ದವರು ಬಿಟ್ಟರೆ ಮತ್ತಾರೂ ಹೋಗೋದಿಲ್ಲ. ಯಾಕಂದರೆ ಆ ಹಾಳಾಗಿ ಹೋಗಿರೋ ಶಿಪ್ಪನ್ನು ನೋಡೋದಕ್ಕಿಂತ ಭೂಮಿಯ ಮೇಲೆ ಅದೇ ದುಡ್ಡಿನಿಂದ ಎಷ್ಟೋ ಅದ್ಭುತವಾದ ಪ್ರದೇಶಗಳನ್ನು ನೋಡಬಹುದು. ಸೊ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಅಷ್ಟೋ ಇಷ್ಟೋ ಸಹಾಯವಾಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ಗೆ ಬಂದಿದ್ದರೆ ಇಲ್ಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮುಂದಿನ ವರದಿಯಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.